ಇದರಲ್ಲಿ ಒಂದು ಜನ ಮದುವೆ ಆಗ್ತಿದ್ದೀರ, ನಿಮಗೆಲ್ಲರೂ ನಮಗೆ ಒಳ್ಳೆದಾಗಲಿ ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ಮದುವೆ ಅನ್ನೋದು ಸಕ್ಕತ್ತಾಗಿರುತ್ತೆ. ಒಂದೆರಡು ವರ್ಷ ಆದ್ಮೇಲೆ ತುಂಬಾ ಜ್ಞಾಪಕ ಬರುತ್ತೆ, ಹೇಗೆ ಮದುವೆ ಆಗುತ್ತೆ ಅಂತ. ಇನ್ನೊಂದು 4 ವರ್ಷ ಆದ್ಮೇಲೆ ಕರೆಕ್ಟ್ ನಾನು ಮದುವೆ ಆಗಿದ್ದು ಅನ್ಸುತ್ತೆ, ಯಾಕಂದ್ರೆ ಮಕ್ಕಳು ಇರ್ತಾರಲ್ಲ. ಇನ್ನೊಂದು 5 ವರ್ಷ ಆದ್ಮೇಲೆ ಅಯ್ಯೋ ಅನ್ಸುತ್ತೆ, ಖರ್ಚೆಲ್ಲ ಜಾಸ್ತಿ ಆಗಿರುತ್ತೆ. ಆದ್ರೆ ಇದೇ ಜೀವನ ಅನ್ನೋದು ಕೆಲವು ವರ್ಷಗಳಾದ್ಮೇಲೆ ತಿಳಿಯುತ್ತೆ. ಅದನ್ನ ತಿಳ್ಕೊಳ್ಳೋ ಯಾವ ಗಂಡು ಹೆಣ್ಣು ಮಾತು ಕೇಳಬಾರ್ದು, ಹೆಂಗಸು ಮಾತು ಕೇಳಬಾರ್ದು ಅಂತ ಯಾವ ಗ್ರಂಥದಲ್ಲೂ ಬರಲಿಲ್ಲ. ಗಂಡ ಹೆಣ್ಮಕ್ಳು ಮಾತು ಕೇಳಿದ್ರೆ ಮಾತ್ರ ಕತೆ. ನಿಮಗೂ ಒಳ್ಳೆದಾಗಲಿ, ಚೆನ್ನಾಗಿರಿ, ನಗ್ನಗ್ತಾ ಇರಿ. ಅಮ್ಮ ನೀವು ಕೈ ಮಾಡಿ, ಗಂಡು ಮಕ್ಕಳ ನೀವು ಕೈ ಮಾಡಬೇಡಿ ಹೆಣ್ಮಕ್ಳು ಮೇಲೆ. ಅದನ್ನು ಮಾತ್ರ ಕೇಳಿದ್ರೆ ನಂಬಿಕೆಯಿಂದ ಮದುವೆ ಆಗ್ತದೆ. ಆ ನಂಬಿಕೆನ ಉಳಿಸ್ಕೊಳ್ಳಿ. ಹೆಣ್ಮಕ್ಳನ್ನ ಮಹಾ